ನಮಸ್ತೆ. ನಾನಿವತ್ತು ಬಟಾಟೆ ಅವಲಕ್ಕಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು 2 ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು, ನೆಲಕಡಲೆ, ಬೇಯಿಸಿದ ಬಟಾಟೆ, ಕರಿಬೇವು, ಹಸಿಮೆಣಸು, ಹಾಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಅರಸಿನ ಹುಡಿ, ಉಪ್ಪು. ನಾನಿದಕ್ಕೆ ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ಹೀಗೆ ಡೈರೆಕ್ಟ್ ಕೆಲವರು ನೀರಲ್ಲಿ ಹಾಕಿ ಹಿಂಡಿ ತೆಗಿತಾರಲ್ಲ, ಅದಕ್ಕಿಂತ ಇದು ನಿಮಗೆ ಈಸಿ ಮೆಥಡ್ ಆಯಿತಾ. ಪೈಪಿನ ಅಡಿಯಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ತೊಳೆದು ಅದನ್ನು ಒಂದು ಪಾತ್ರೆ ಮೇಲೆ ಇಟ್ಟು ಬಿಡಿ. ಅದು ನೀರೆಲ್ಲ ಸೋಸಿ ಹೋಗ್ತದೆ ಆಯಿತಾ. ನೋಡಿ, ನಾನು ಎಷ್ಟು ಒಳ್ಳೆ ಬಂದಿದೆ ನೋಡಿ. ನಾನು ಈಚೆ ಲೆಫ್ಟ್ ಸೈಡಲ್ಲಿ ತೋರಿಸಿದ್ದೇನೆ ನೋಡಿ. ತುಂಬ ಉದುರಾಗಿ ಬರ್ತದೆ ಆಯಿತಾ. ಈ ಬಟಾಟೆ ಏನಂದರೆ ನಾನು ನಿನ್ನೆ ಬೇಯಿಸಿ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಇಟ್ಟರೆ ಅದರದ್ದು ಸ್ಟಾರ್ಚ್ ಎಲ್ಲ ಹೋಗಿ, ಅಂದರೆ ಶುಗರೆಲ್ಲ ಇದ್ದವರಿಗೆ ಒಳ್ಳೆಯದಂತೆ. ಈ ಥರ ಬಟಾಟೆ ತಿನ್ಬೋದಂತೆ. ಅಲ್ಲ, ನನಗೆ ಶುಗರ್ ಇಲ್ಲ, ಆದರೆ ಯಾವುದು ಒಳ್ಳೇದು ನೋಡಿ ಅದು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಫಸ್ಟ್ ತೆಂಗಿನೆಡೆಯಲ್ಲಿ ನಾನು ಈ ನೆಲಕಡಲೆ ಉಂಟಲ್ಲ, ಅದನ್ನೆಲ್ಲ ಚೆನ್ನಾಗಿ ಹುರಿದು ತಗೊಂಡೆ. ಈಗ ಅದೇ ಎಣ್ಣೆಯಲ್ಲಿ ಈ ಬಟಾಟೆದು ಕಟ್ ಮಾಡಿದ ಪೀಸಸ್ ಉಂಟಲ್ಲ, ಅದನ್ನು ಫ್ರೈ ಮಾಡ್ತಾಯಿದ್ದೇನೆ. ನಿಜವಾಗಿ ಬೇಯಿಸಿದ ಮೇಲೆ ಫ್ರೈ ಮಾಡಬೇಕಂತಿಲ್ಲ. ನೀವು ಡೈರೆಕ್ಟ್ ಬಟಾಟೆ ಹಾಕೋದಾದರೆ ಹೀಗೆ ಸಪೂರ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅಂತ ತೋರಿಸ್ಲಿಕ್ಕಾಗಿ ಹೀಗೆ ಮಾಡಿದ್ದೆ ನಾನು ಅಷ್ಟೇ. ಅಂದರೆ ಬೇಯಿಸಿದ ಬಟಾಟೆ ಅದು ಮಸಾಲೆ ಒಟ್ಟಿಗೆ ಒಳ್ಳೆ ಹೊಂದಿಕೊಂಡು ಬರ್ತದೆ, ಟೇಸ್ಟ್ ಆಗ್ತದೆ. ನೀವು ಡೈರೆಕ್ಟ್ ಬಟಾಟೆ ಹಾಕೋದಾದರೆ ಈ ಥರ ಫ್ರೈ ಮಾಡಿ ತಗೊಳ್ಳಿ ಆಯಿತಾ. ಬೇಯಿಸಿದ ಬಟಾಟೆ ಸ್ವಲ್ಪ ಎಣ್ಣೆ ಇಳ್ಕೊಳ್ತದೆ, ಆದ್ದರಿಂದ ಸ್ವಲ್ಪ ನಾನು ತೆಂಗಿನೆಣ್ಣೆ ಪುನಃ ಹಾಕಿದೆ. ಅದೇ ಕಾವಲಿಯಲ್ಲಿ ಸಾಸಿವೆ ಹಾಕಿದೆ 1 ಚಮಚ, 2 ಚಮಚ ಉದ್ದಿನಬೇಳೆ ಹಾಕಿದ್ದೇನೆ, ಮತ್ತು ಜೀರಿಗೆ ಒಂದು ಅರ್ಧ ಚಮಚ, ಅರ್ಧ ಮುಕ್ಕಾಲು ಚಮಚ, ಹಾಗೆ ಹಸಿಮೆಣಸು ನಿಮಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಖಾರ ಬೇಕು ನೋಡು ಅದನ್ನು ಹೊಂದಿಕೊಂಡುಂಟು. ಉರಿ ಚಿಕ್ಕದು ಮಾಡಿ ಸ್ವಲ್ಪ ಹುರಿಬೇಕು ಇದನ್ನು. ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ಮೇಲೆ ಕರಿಬೇವು ಹಾಕುವ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ, ಪ್ರತಿಯೊಂದಕ್ಕೆ ಕರಿಬೇವು ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡ್ತೇನೆ, ಹೆಲ್ತಿಗೆ ಒಳ್ಳೆಯದಂತ ಹೇಳಿ. ಹಾಗೆ ನಾನು ಉದ್ದ ಕಟ್ ಮಾಡಿಟ್ಟ ನೀರುಳ್ಳಿಯನ್ನು ಹಾಕಿದ್ದೇನೆ. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಸಹ ಹಾಕ್ಬೋದು, ರುಚಿ ಆಗ್ತದೆ ನೀರುಳ್ಳಿ ಹಾಕಿದರೆ. ಸ್ವಲ್ಪ ಹುರಿಯಿರಿ. ಆದಮೇಲೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಪುನಃ ಫ್ರೈ ಮಾಡಿ. ಸ್ವಲ್ಪ ಎಂತ ಬಾಡುವ ತನಕ ಅಂತ ಹೇಳ್ತಾರಲ್ಲ, ಅಷ್ಟರ ತನಕ ನೀರುಳ್ಳಿ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಎಣ್ಣೆ ಕಮ್ಮಿ ಆದ್ರೂ ಸ್ವಲ್ಪ ಕರಡ್ತದೆ, ಅಡಿತಾಗ್ತದೆ. ಯಾರಿಗಾದ್ರೂ ಖುಷಿಯಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದಿದ್ದರೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹಾಗೆ ಫ್ರೈ ಮಾಡಿಟ್ಟ ಬಟಾಟೆ ತುಂಡನ್ನು ಹಾಕ್ತಾ ಇದ್ದೇನೆ. ಆ ಬಟಾಟೆಗೆ ಸರಿ ಮಸಾಲೆ ತಾಗಬೇಕಲ್ಲ, ಆದ್ದರಿಂದ ಸರಿಯಾಗಿ ಅದಕ್ಕೆ ಆ ಬಟಾಟೆಗೆ ಎಲ್ಲ ಮಸಾಲೆ ತಾಗುವ ಹಾಗೆ ಫ್ರೈ ಮಾಡಿ. ನೀವು ಅದನ್ನು ಬೇಯಿಸುವಾಗ ಬೇಕಾದರೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬೋದು. ಇವಾಗ ಅವಲಕ್ಕಿಯನ್ನು ಹಾಕುವ. ನಾನು ಆವಾಗ ನೀರುಳ್ಳಿಗೆ ಸ್ವಲ್ಪ ಹಾಕಿದ್ದೇನೆ ಉಪ್ಪನ್ನು, ಹಾಗೆ ಬಟಾಟೆಗೆ ನೀವು ಹಾಕಿದಿದ್ದರೆ ಇಲ್ಲಿ ಸ್ವಲ್ಪ ಹಾಕುವಾಗ ಜಾಗ್ರತೆ ಮಾಡಬೇಕಾಗ್ತದೆ. ಸ್ವಲ್ಪ ಹಾಕಿ, ಮತ್ತೆ ಬೇಕಾದರೆ ಟೇಸ್ಟ್ ನೋಡ್ಬೋದಲ್ವಾ, ಉಪ್ಪು ಸಾಕಾಗಿದೆ ಮತ್ತು ನೋಡ್ಬೋದು. ಜಾಸ್ತಿ ಆದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ, ಕಮ್ಮಿ ಆದರೆ ಮತ್ತೆ ಅಡ್ಜಸ್ಟ್ ಮಾಡ್ಬೋದಲ್ವ. ಇಲ್ಲ, ಅವಲಕ್ಕಿ ಪುನಃ ನೆನೆಸಿ ಅದನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಸರಿ ಬೆರೆಸಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬಿಡಿ ಆಯಿತಾ. ಮಿಕ್ಸ್ ಮಾಡಿ ಆದಮೇಲೆ ಈಗ ಪುನಃ ಮಿಕ್ಸ್ ಮಾಡಿ ಅದು ಫ್ರೈ ಮಾಡಿಟ್ಟ ನೆಲಕಡಲೆ ಉಂಟಲ್ಲ ಅದನ್ನು ಲಾಸ್ಟ್ ಹಾಕಿ. ಯಾವಾಗಂತ ಹೇಳಿದ್ರೆ ನಾವು ತಿನ್ನುವ ಸ್ವಲ್ಪ ಹೊತ್ತು ಮುಂಚೆನೇ, ಇಲ್ಲದಿದ್ದರೆ ಅದು ಮೆದು ಆಗ್ತದೆ. ಇದು ಸ್ವಲ್ಪ ತಿನ್ನಲಿಕ್ಕೆ ರುಚಿ ಸಿಗ್ತದೆ ಅಂತ ಹೇಳಿ ಲಿಂಬೆಹಣ್ಣು ಹಾಕಿದ್ದೇನೆ ನಾನು, ನಿಮಗೆ ತೋರಿಸಲಿಕ್ಕೆ ಮರೆತು ಹೋಯಿತು. ಲಿಂಬೆಹಣ್ಣು ಹಾಕಿದ್ರಂತೂ ಸೂಪರ್ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್.